ಮೂಲಕ ಜನಸಾಮಾನ್ಯರಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರ ಕಳೆದ 2-3 ತಿಂಗಳಿಂದ ನಿರಂತರವಾಗಿ ದೇಶ, ರಾಷ್ಟ್ರ, ಪ್ರಪಂಚದಲ್ಲಿ ದೊಡ್ಡ ಮಟ್ಟದ ಸುದ್ದಿಯನ್ನು ಏನು ಮಾಡ್ತಾ ಇದೆ. ಅದಕ್ಕೆ ಬಹಳ ಪ್ರಮುಖವಾಗಿ 3 ವ್ಯಕ್ತಿಗಳು, ಟಿ.ಜೆ. ಅಬ್ರಾಮ್, ಪ್ರದೀಪ್ ಕುಮಾರ್ ಮತ್ತು ಸ್ನೇಹಮಯಿ ಕೃಷ್ಣ ಅನ್ನುವರ ದೂರಿನ ಆಧಾರದ ಮೇರೆಗೆ ಮಾನ್ಯ ಗಣತಂತ್ರ ರಾಜ್ಯಪಾಲರು ಏನು ರಾಜಭವನವನ್ನು BJP ಮತ್ತು JDS ಕಚೇರಿಯಾಗಿ ಉಪಯೋಗಿಸಿಕೊಂಡು PC ಆ್ಯಕ್ಟ್ 17A ಅಡಿನಲ್ಲಿ ತನಿಖೆ ಮಾಡುವಂಥದಕ್ಕೆ ಏನು ಆದೇಶ ಮಾಡಿದ್ದಾರೆ. ಅದು ಇರಲಿ ಒಂದು ಕಡೆ. ಈ ವ್ಯಕ್ತಿಗಳ ಹಿನ್ನೆಲೆಯನ್ನು ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಪರಿಚಯ ಮಾಡುವಂಥದ್ದಕ್ಕೆ ಬದ್ಧನಾಗಿದ್ದೀನಿ. ತಮ್ಮಲ್ಲಿ ನಾನು ಮನವಿ ಮಾಡಿಕೊಡ್ತೀನಿ, ದಯಮಾಡಿ ಈ 3 ಜನ ವ್ಯಕ್ತಿಗಳು ಯಾರು, ಅವ್ರ ಹಿನ್ನೆಲೆ ಏನು ಕೆಲಸ ಮಾಡ್ಕೊಂಡ್ಬಂದಿದ್ದಾರೆ, ಸುಪ್ರೀಂ ಕೋರ್ಟಿಂದ ಲಾಯರ್ಸ್ಗಳ ಕಳಿಸಿ ವಾದ ಮಂಡನೆ ಮಾಡುವಂಥದ್ದು ಒಂದು ವ್ಯವಸ್ಥೆ ಅವರಲ್ಲಿ ಇದೆಯಾ, ಅಷ್ಟು ಶಕ್ತಿ ಇದೆಯಾ, ಎಷ್ಟು ಫೀಸನ್ನು ಕೊಡ್ತಾ ಇದ್ದಾರೆ, ಅದಕ್ಕೆಲ್ಲ ದುಡ್ಡು ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ, ಅವರೇ ಕೊಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗಬೇಕು. ಕಳೆದ 25-30 ವರ್ಷಗಳಿಂದ ನಿರಂತರವಾಗಿ ಮೈಸೂರು ನಗರ, ಮೈಸೂರು ರೂರಲ್ ಜಿಲ್ಲೆ ವ್ಯಾಪ್ತಿನಲ್ಲಿ ನನಗಿರುವಂಥ ಮಾಹಿತಿ ಪ್ರಕಾರ ನಗರದಲ್ಲಿ 22 ಕೇಸ್ ಇದ್ದಾವೆ, ಜಿಲ್ಲೆನಲ್ಲಿ ಇತರ ತಾಲೂಕುಗಳಿವೆ, ನಂಜನಗೂಡು ಸಿ 14 ಕೇಸ್ಗಳಿದ್ದಾವೆ, ರಾಜ್ಯದಲ್ಲಿ 15 ಕೇಸ್ಗಳಿದ್ದಾವೆ, ಒಟ್ಟು 44 ಕೇಸ್ಗಳಿದ್ದಾವೆ ಅನ್ನುವಂಥದ್ದು ನನಗಿರುವಂಥ ಮಾಹಿತಿ. ನನಗೆ ಒಂದು 30 FIR ಕಾಪಿಗಳು ನನ್ನ ಹತ್ರ ಲಭ್ಯ ಇದೆ. ಎಲ್ಲವೂ ಎಕ್ಸ್ಟಾರ್ಷನ್, ಬ್ಲ್ಯಾಕ್ಮೇಲ್, ದೆನ್ ಎದುರಿಸೋದು, ಕೊಲೆ ಎದುರಿಸೋದು, ಎಕ್ಸ್ಟಾರ್ಷನ್, ಬ್ಲ್ಯಾಕ್ಮೇಲ್ ಎಲ್ಲ ಭೂ ವಿವಾದಕ್ಕೆ ಸಂಬಂಧಪಟ್ಟಿರುವಂಥವೇ. ಯಾವುದೋ ಒಂದು ಜಮೀನಿಗೆ ಹೋಗೋದು, ಅಲ್ಲೊಂದು ಶೆಡ್ ನಿರ್ಮಾಣ ಮಾಡೋದು, ನಂದು ಅಂತ ದಾಖಲೆ ಸೃಷ್ಟಿ ಮಾಡೋದು, ಅದರ ಬೇಸಿಸ್ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಸುಳ್ಳು ಕಂಪ್ಲೇಂಟ್ ಕೊಡುವಂಥದ್ದು, ಫೈನಲಾಗಿ ಸೆಟ್ಲ್ಮೆಂಟಿಗೆ ಬರುವಂಥ ಒಂದು ವ್ಯವಸ್ಥೆ. ಯಾರು ಈ ಸ್ನೇಹಮಯಿ ಕೃಷ್ಣ. ಸ್ನೇಹಮಯಿ ಕೃಷ್ಣನ ಕಂಡ್ರೆ ಪೊಲೀಸ್ನವರು ಎದುರ್ಕೊತಾ ಇರುವಂಥದ್ದು ಸತ್ಯ, ನಾನು ಕಂಡಿದ್ದೇನೆ. ನನ್ನ ವಿಚಾರದಲ್ಲಿ ನಾವು ಪೊಲೀಸ್ ಸ್ಟೇಷನ್ಗೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸುಮಾರು 45 ಜನ ಲೀಗಲ್ ಟೀಮ್ ಆದಿಯಾಗಿ ಪೊಲೀಸ್ ಕಮಿಷನರ್ಗೆ ಒಂದು ದೂರನ್ನು ಕೊಡ್ತೀವಿ ನಾವು. ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯವರ ವಿಚಾರದಲ್ಲಿ ಕೆಲವು ಮೂಢ ಅಫಿಷಿಯಲ್ ಜೊತೆ ಇವನು ಸಂಬಂಧ ಇದೆ. ಇವನೇ ಒಂದಷ್ಟು ದಾಖಲೆಗಳನ್ನು ಸೃಷ್ಟಿ ಮಾಡಿ ಆ ಫೈಲಲ್ಲಿ ಸೇರಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಒರಿಜಿನಲ್ ದಾಖಲೆಗಳು ಈಗೆಲ್ಲ ಒಂದಷ್ಟು ದಾಖಲೆಗಳು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಅವೆಲ್ಲ ಅದರಲ್ಲಿ ಸುಮಾರು ಒಂದು 50% ಫೇಕ್ ಡಾಕ್ಯುಮೆಂಟ್ಸ್ಗಳಿದ್ದಾವೆ. ಇವನೇ ಕ್ರಿಯೇಟ್ ಮಾಡಿ ತೆಗೆದುಕೊಂಡು ಹೋಗಿರುವಂಥ ದಾಖಲೆ. ಆ ದಾಖಲೆಗಳನ್ನು ರೆಫರ್ ಮಾಡಿ ನಾವು ಮೂಡದಲ್ಲಿ ಕೇಳಿದ್ರೆ ಆ ದಾಖಲೆಗಳಿಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಒಂದಷ್ಟು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಪೊಲೀಸ್ IPS ಆಫೀಸರ್ಸ್ ಹತ್ರನೇ ವಸೂಲಿ ಮಾಡಿದ್ದಾನೆ ಇವ. ಪೊಲೀಸ್ನವರಲ್ಲಿ 2-3 ಬಣ ಇದೆ. ಪೊಲೀಸ್ DCP ವಿರುದ್ಧ ಕಂಪ್ಲೇಂಟ್ ಕೊಟ್ಟರೆ SP ಕಮಿಷನರ್ ಸಪೋರ್ಟ್ ಮಾಡ್ತಾರೆ. ಆ ಥರ ಒಂದು ಉದಾಹರಣೆ. ನಾವು ಕಮಿಷನರ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟರೆ ನೀವು DCPಗಳೇ ಸಪೋರ್ಟ್ ಮಾಡ್ತಾರೆ ಇವನಿಗೆ. ಒಂದಷ್ಟು ಮಾಹಿತಿಯನ್ನು ಇವನಿಗೆ ಕೊಡ್ತಾರೆ. ಈ ಥರ ಒಂದು ವ್ಯವಸ್ಥೆನ ಮೈಸೂರಲ್ಲಿ ಸೃಷ್ಟಿ ಮಾಡ್ಕೊಂಡವ್ರು. ಜೈಲಲ್ಲಿದ್ದ ಇವ, ಸುಮಾರು 6 ತಿಂಗಳು ಜೈಲಲ್ಲಿದ್ದ. ಏನಕ್ಕಿದ್ದ ಅನ್ನುವಂಥದ್ದು ಹೇಳಬೇಕು. ಪಾಪ ಭಾಳ ಸಾಬಸ್ತ, ನಾನು ಭಾಳ ಜೆಂಟ್ಲ್ಮನ್ ಥರ ಕಾಣ್ತಾ ಇದ್ದಾನೆ ಅಂದರೆ ಅವ್ರ ಮುಖದಲ್ಲಿ ಹಂಗೆ ಇಲ್ಲವೇ ಇಲ್ರಿ ಅಂಥದ್ದು ರೀತಿಯಲ್ಲಿ ಬಿಂಬಿಸುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ನವ್ರು ಹೊಡೆಯೋಕ್ಕೆ ಹೋದ್ರೆ ಹೊಡೆದ ಸಮಯ ಪರವಾಗಿಲ್ಲ ಅಂತ, ಒಂದು ಏಟು ಹೊಡೆದ್ರೆ ಇನ್ನೊಂದು ಏಟು ಹೊಡೀರಿ ಅಂತ, ಆ ಥರ ವ್ಯವಸ್ಥೆ ಇರುವಂಥ ವ್ಯಕ್ತಿ. ಇಂಥ ವ್ಯಕ್ತಿಗಳ ದೂರನ್ನು ರಾಜ್ಯಪಾಲರು ಪರಿಗಣಿಸಿ CM ವಿರುದ್ಧ ಪ್ರಾಸಿಕ್ಯೂಷನ್ ಕೊಡ್ತಾರೆ.